ನೀವು ಎಷ್ಟು ಉದ್ದುದ್ದು ಮಾತಾಡಿದ್ರೆ ಕಂಪ್ಲೀಟ್ ಎಲ್ಲ ರೆಕಾರ್ಡ್ ತಗೊಂಡಿದ್ದೀನಿ. ಏನೇನು ಮಾಡಿ ನಾನು ಕೇಳಿ ಉದ್ದದ್ದು ಮಾತಾಡಿದ್ರೆ ಕೆಟ್ಟ ಶಬ್ದ ಎನ್ನದು. ಮಾತಾಡ್ತಾರೆ पंडित। स्वागत है आपका बी न्यूज नेशन में। मैं हूं आबिद हुसैन शेख। नाजायज पापी बीजेपी सरकार के पापी मंत्री गोविंद कारजोल एमबी पाटिल के गंभीर आरोप। पिछले दिनों राज्य के जल संसाधन मंत्री गोविंद कारजोल ने अपर कृष्णा प्रोजेक्ट यूकेपी को कांग्रेस का पापी बच्चे से तुलना करते हुए गैर जिम्मेदाराना बयान और हल्की सोच वाला मंत्री बताते हुए गोविंद कारजोल की कुंडली खोलते हुए पूर्व जल संसाधन मंत्री डॉक्टर एमबी पाटिल ने बीजेपी की नाजायज सरकार के पापी मंत्री गोविंद कारजोल को उनके तजुर्बे से देखा जाए तो उनको ऐसी जबान का इस्तेमाल करना शोभा नहीं देता। राज्य और देश के लिए ऐसे कई योजनाएं कांग्रेस की देन हैं। यूकेपी की तीसरे चरण के कामगारी पर पूछे गए सवाल पर भूमि अधिग्रहण पर कारजोल का बड़ा ही छोटी सोच वाला रवैया है। ऐसे कई खुलासे किए आज अपने निवास में बुलाई गई प्रेस कॉन्फ्रेंस में एमबी पाटिल ने। ಮಾಧ್ಯಮದ ಎಲ್ಲ ಹಿರಿಯರೇ ಹಾಗೂ ಸ್ನೇಹಿತರೆ, ಇಂದಿನ ಈ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರಿ ಈ ಒಂದು ಪತ್ರಿಕಾಗೋಷ್ಠಿ ಸಂದರ್ಭ ಇವತ್ತು ನಮ್ಮ ರಾಜ್ಯದ ಜಲಸಂಪನ್ಮೂಲ ಸಚಿವರಾದಂಥ ಶ್ರೀ ಗೋವಿಂದ್ ಕಾರಜೋಳ ಅವರು ಮೊನ್ನೆ 2 ದಿವಸ ಹಿಂದೆ ಬಾಗಲಕೋಟದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಒಂದು ಚಿಲ್ಲರೆಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯುಕೆಪಿ ಕಾಂಗ್ರೆಸ್ ಪಕ್ಷದ ಪಾಪದ ಕೂಸು ಅಂತ. ನಾನು ಸನ್ಮಾನ್ಯ ಕಾರಜೋಳ ಅವರಿಗೆ ಹೇಳಕ್ಕೆ ಬಯಸ್ತೇನೆ, ಈ ರಾಜ್ಯದಲ್ಲಿರುವಂಥ BJP ಸರ್ಕಾರ ಇದು ಒಂದು ಪಾಪದ ಕೂಸು, ಒಂದು ಅನೈತಿಕ ಸರ್ಕಾರ. ಇದು ಆ ಪಾಪದ ಅನೈತಿಕ ಸರ್ಕಾರದಲ್ಲಿ ನೀವು ಒಬ್ಬರು ಪಾಪದ ಮಂತ್ರಿ, ನೀರಾವರಿ ಮಂತ್ರಿ. ಇವತ್ತು ಈ ರೀತಿ ಹೇಳಿಕೆಗಳನ್ನು ಕೊಡು, ಬಾಯಿ ಚಪ್ಪಲದಿಂದ ಈ ರೀತಿ ಹೇಳಿಕೆಗಳನ್ನು ಕೊಡುವುದು ಗೋವಿಂದ್ ಕಾರಜೋಳ ಅವರ ವಯಸ್ಸಿಗೆ ಮತ್ತು ಅವರೊಬ್ಬರು ಹಿರಿಯರು, ಅನುಭವಿ ರಾಜಕಾರಣಿಗಳು, ಶಾಸಕರು, ಜವಾಬ್ದಾರಿಯುತ ಮಂತ್ರಿಗಳು ಈ ರೀತಿ ಹೇಳಿಕೆಯನ್ನು ತುಂಬಿಸಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಹೇಳಕ್ಕೆ ಬಯಸ್ತೇನೆ, ಈ ಸರ್ಕಾರ, ರಾಜ್ಯ ಸರ್ಕಾರ ಇದು ಒಂದು ಅನೈತಿಕ ಸರ್ಕಾರ, ಪಾಪದ ಕೂಸು. ಅದರಲ್ಲಿ ನೀವು ಸಚಿವರಾಗಿದ್ದು ಒಬ್ಬ ಪಾಪದ ಮಂತ್ರಿ, ನೀರಾವರಿ ಮಂತ್ರಿ. ಇದನ್ನು ಬಿಟ್ಟುಕೊಂಡು ನೀವು ಕಾಂಗ್ರೆಸ್ ಪಕ್ಷ ಅದು ಎಲ್ಲಿಗೆ ಹೋಗಿದ್ದಾರೆ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಇಂದಿರಾ ಗಾಂಧಿಯವರವರೆಗೆ ಹೋಗಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇವತ್ತು ದಿವಸ 1964ರಲ್ಲಿ ಇವತ್ತು ಆಲ್ಮಟ್ಟಿ ಅಣೆಕಟ್ಟು ಮಾಡಿರ್ತಿದ್ರೆ ಇವತ್ತು MP ಪಾಟೀಲ್ ನೀರಾವರಿಯಾಗಿ ಕೆಲಸ ಮಾಡೋ ಪ್ರಶ್ನೆ ಬರ್ತಿರಲಿಲ್ಲ, ಗೋವಿಂದ್ ಕಾರಜೋಳ ಅವರು ನೀರಾವರಿಯಾಗಿ ಮಂತ್ರಿಯಾಗಿ ಪ್ರಶ್ನೆ ಮಾಡ್ತಿರಲಿಲ್ಲ. ಈ ದೇಶಕ್ಕೆ ಇವತ್ತು ಆಲ್ಮಟ್ಟಿ ಇರ್ಬೋದು, ತುಂಗಭದ್ರಾ ಇರ್ಬೋದು, ಹಿಡಕಲ್ ಇರ್ಬೋದು, ಎಲ್ಲವನ್ನು ಕೂಡ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಇವತ್ತು ದಿವಸ. ಇದನ್ನು ಬಿಟ್ಟು ಇತಿಹಾಸ ತಿರುಚಿ ಕೆಳಮಟ್ಟದ ಹೇಳಿಕೆಗಳನ್ನು ಕೊಡೋದು ಗೋವಿಂದ್ ಕಾರಜೋಳ ಅವರ ವಯಸ್ಸಿಗೆ, ಅವರ ಹಿರಿತನಕ್ಕೆ, ಅವರ ಅನುಭವಕ್ಕೆ ಇದು ಶೋಭೆ ತರುವಂಥದ್ದಲ್ಲ. ಇದನ್ನು ನಾವು ಕೂಡ ಭಾಳ ಕಠೋರವಾಗಿ ಇವತ್ತು ದಿವಸ ಅದನ್ನು ಖಂಡನೆ ಮಾಡ್ತೀವಿ. ಆ ರೀತಿ ನಾವು ಕೂಡ ಅನಿವಾರ್ಯವಾಗಿ ಇವತ್ತು ದಿವಸ ಹೇಳಬೇಕಾಗ್ತದೆ. ಇವತ್ತು ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ನಾನು ಇಲ್ಲಿ ಕೂತಾಗ ನಾನು ಅಸೆಂಬ್ಲಿಯಲ್ಲಿ ಮೊನ್ನೆ ರೂಲ್ ಅರ್ಧ ಗಂಟೆ ಚರ್ಚೆಗೆ ನಾನು ಒಂದು ಗಮನ ಸೆಳೆಯುವ ಸೂಚನೆ ಹಾಕಿದ್ದೆ. ನಾನು ಆಮೇಲೆ ಆನಂದ್ ನ್ಯಾಮಗೌಡ ಅವರು, ರಾಘವೇಂದ್ರ ಹಿಟ್ನಾಳ್ ಅವರು, ಆನಂದ್ ಸಿಂಗ್, ನಮ್ಮ ಅಜಯ್ ಸಿಂಗ್ ಅವರು, ಜವರ್ಗಿ MLA ಅವರು ಮತ್ತು ಚಿತ್ತಾಪುರ ಶಾಸಕರು ನಾವು
ಅರ್ಧ ಗಂಟೆ ಚರ್ಚೆ ಇವತ್ತಿನ ದಿವಸ ಈ ನೀರಾವರಿ UKP ಹಂತ 3 ಬಗ್ಗೆ ಕೇಳಿದ್ದೀವಿ. ಯಾಕೆ ಅಂದರೆ ಇವತ್ತಿನ ದಿವಸ ಸನ್ಮಾನ್ಯ ಗೋವಿಂದ್ ಕಾರಜೋಳ ಅವರು ಇವ್ರು ಹಳೆಯದೆಲ್ಲ ಮಾತನಾಡ್ತಾರಲ್ಲ, ಈ ಗೋವಿಂದ್ ಕಾರಜೋಳ ಅವರು ಕಳೆದ 6 ವರ್ಷ ಇದು 2013ರಿಂದ 2018 ತನಕ ಮಾತಾಡಿದ ಗೋವಿಂದ್ ಕಾರಜೋಳ ಅವ್ರದ್ದು ಎಲ್ಲ ಇಲ್ಲಿ ಸದನ ಒಳಗೆ ಮಾತಾಡಿರುವಂಥದ್ದು. ಅವೆಲ್ಲ ಹೇಳ್ಕೊಬೇಕಂದ್ರೆ ಒಂದು ದಿವಸ ಹೋಗ್ತದೆ ಪೂರ್ತಿ. ಇವ್ರು ಏನೇನು ಹೇಳಿದಾರ, ಏನೇನು ಮಾತಾಡಿದಾರ. ಮತ್ತು 11 ತಿಂಗಳೇನು ಸಮ್ಮಿಶ್ರ ಸರ್ಕಾರ ಇತ್ತು, ಆ ಸಮ್ಮಿಶ್ರ ಸರ್ಕಾರ ಮಾತಾಡಿದ್ರು ಕೂಡ ಎಲ್ಲ ನಮ್ಮ ಮುಂದೆ. ಇವೆಲ್ಲ ನಾನು ಆಫೀಷಿಯಲ್ ಆಗಿ ಇವತ್ತೊಂದು ದಿವಸ ಇದನ್ನು ಪಡೆದುಕೊಂಡಿದ್ದೀನಿ ಸ್ಪೀಕರ್ ಹತ್ರ. ಇವತ್ತೊಂದು ದಿವಸ ಇವ್ರು ಏನೇನು ಮಾತನಾಡಿದಾರೆ ನೀರಾವರಿ ಬಗ್ಗೆ 6 ವರ್ಷ ಇವ್ರು ಏನೇನು ಮಾತಾಡಿದಾರೆ ಸಂಪೂರ್ಣವಾಗಿ ಉತ್ತರಿಸಿ ನಮ್ಮ ಮುಂದೆ ಇಲ್ಲಿ ತುಂಬಿಸಿದೆ. ಇದನ್ನು ವಿಧಾನಸಭೆಯಲ್ಲಿ ನಾನು ಚರ್ಚೆ ಮಾಡಬೇಕು ಮಾಡಿದ್ದೆ. ನನಗೆ ಬಹುಶಃ ಈ ಸಲ ಭಾಳಷ್ಟು ವಿಷಯಗಳಿರೋದ್ರಿಂದ ಭಾಳಷ್ಟು ಶಾಸಕರು ನಮ್ಮ ಪಾಳೆ ಬರಲಿಲ್ಲ, ಟರ್ನ್ ಬರಲಿಲ್ಲ. ಇವತ್ತು ಗೋವಿಂದ್ ಕಾರಜೋಳ ಅವರು ಅವಾಗೆಲ್ಲ ಏನೇನು ಹೇಳಿದಾರ, ಭಾಳ ಕಾಳಜಿಯಿಂದ ಬದ್ಧತೆಯಿಂದ ಹೇಳಿದರು. ಫಲವತ್ತಾದ ಭೂಮಿ ಇದೆ, ರೈತರಿಗೆ ನಾವು 40 ಲಕ್ಷ ಪರಿಹಾರ ಕೊಡಬೇಕು ಅಂತ ಹೇಳಿದರು. ಇನ್ನೊಂದು ಕಡೆ ಅವ್ರದ್ದೇ ಮಂತ್ರಿ ಮುರುಗೇಶ್ನವರು 50 ಕೊಡ್ಬೇಕಂತ ಹೇಳಿದ್ರು. 40 ಲಕ್ಷ 50 ಲಕ್ಷ ಭೂ ಪರಿಹಾರ ಕೊಡಬೇಕು ಅಂತ ಹೇಳಿ. ಮತ್ತೀಗ ಗೋವಿಂದ್ ಕಾರಜೋಳ ಹೇಳ್ತಾರೆ ನನಗೆ ಬರುವುದು ಬರೀ 15 ತಿಂಗಳು 18 ತಿಂಗಳು ಅಂತ. ಈಗ 2 ವರ್ಷ ಅವ್ರ ಸರ್ಕಾರ ಇತ್ತು, ಅದು ಅವ್ರದ್ದೇ ಸರ್ಕಾರ ಅಲ್ಲ. 11 ತಿಂಗಳು ಸಮ್ಮಿಶ್ರ ಸರ್ಕಾರ ತೆಗೆದುಬಿಟ್ರೆ 4 ವರ್ಷ 1 ತಿಂಗಳ ಇದು BJP ಸರ್ಕಾರ. ಆ BJP ಸರ್ಕಾರ ಹಿಂದೆ ಅವ್ರು PWD ಮಿನಿಸ್ಟರ್ ಆಗಿರ್ಬೋದು, ಇವತ್ತು ಈಗ ನೀರಾವರಿ ಮಂತ್ರಿ ಆಗಿರ್ಬೋದು. ಆದರೆ ಈ ಸರ್ಕಾರ ಸಿಕ್ಕಿರುವಂಥ ಸಮಯ 4 ವರ್ಷ 1 ತಿಂಗಳು. 2010ರಲ್ಲಿ ಇವತ್ತು ದಿವಸ ಕೃಷ್ಣಾ ನ್ಯಾಯಾಧಿಕರಣ ತೀರ್ಪು 2 ಬಂತು. 10ರಲ್ಲಿ ತೀರ್ಪು ಬಂದ ಮೇಲೆ 2013ಕ್ಕೆ ಇವತ್ತು ದಿವಸ ಸ್ಪಷ್ಟೀಕರಣ ಅರ್ಜಿ ಬಂತು. ಬಂದ ಮೇಲೆ ಇವತ್ತು ಇಲ್ಲಿವರೆಗೆ ಗೆಜೆಟ್ ನೋಟಿಫಿಕೇಷನ್ ಆಗಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಇರುವಂಥವ್ರು ಯಾರು? ಸ್ಪಷ್ಟೀಕರಣ ಅರ್ಜಿ ಬಂದ ಮೇಲೆ ಇವತ್ತು 2014ರಿಂದ ಇರೋದು ನರೇಂದ್ರ ಮೋದಿ ಅವ್ರ ಸರ್ಕಾರ. 2014ರಿಂದ ಇಲ್ಲಿವರೆಗೆ 2021ವರೆಗೆ ಇವ್ರದೇ ಸರ್ಕಾರ ಅಲ್ಲ, ಇವ್ರದೇ ಕೇಂದ್ರದಲ್ಲಿತ್ತು ಸರ್ಕಾರ. ಗೆಜೆಟ್ ನೋಟಿಫಿಕೇಷನ್ ಯಾಕೆ ಮಾಡಲಿಲ್ಲ? ಮಾದಾಯಿಲಿ ಇವತ್ತು ದಿವಸ ಗೆಜೆಟ್ ನೋಟಿಫಿಕೇಷನ್ ಮಾಡಕ್ಕೆ ಬಂತು ನಿಮಗೆ, ಇಲ್ಲಿ ಯಾಕೆ ಗೆಜೆಟ್ ನೋಟಿಫಿಕೇಷನ್ ಮಾಡಕ್ಕೆ ಬರಲಿಲ್ಲ? ಅದು ಒಂದು ಭಾಗ. ಇನ್ನು ಇವತ್ತು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಭಾಳ ಸಲ ನಿಮ್ಗೆ ಹೇಳಿದ್ದೀನಿ ನಮ್ಮ ಮಾಧ್ಯಮದವ್ರಿಗೆ. ಇವತ್ತು 2013ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ನೇತೃತ್ವದ ಸರ್ಕಾರದಲ್ಲಿ ನಾನು ಜಲಸಂಪನ್ಮೂಲ ಸಚಿವನಾದಮೇಲೆ ನಾನು ಈ ಗೆಜೆಟ್ ನೋಟಿಫಿಕೇಷನ್ ಸಲುವಾಗಿ ಕಾಯಲಿಲ್ಲ. ನಾನು ತಾಂತ್ರಿಕವಾಗಿ ಕಾನೂನಾತ್ಮಕವಾಗಿ ಗೆಜೆಟ್ ನೋಟಿಫಿಕೇಷನ್ ಅಂತ ಹೇಳ್ಕೊತ ಹೋದರೆ ಇವತ್ತು ಭಾಳ ದೊಡ್ಡ ಅನಾಹುತ ಆಗ್ತಿತ್ತು. ಇವತ್ತು ನಾವು ಸ್ಥಾವರಗಳನ್ನ UKP 3ನೇ ಹಂತದ ಏನು ಸ್ಥಾವರಗಳಿದಾವೆ, ಜಾಕ್ವೆಲ್ಸು ಹೆಡ್ವರ್ಕ್ಸು, ಎಲೆಕ್ಟ್ರಿಕ್ ಸ್ಥಾವರಗಳನ್ನು, ವಿದ್ಯುತ್ ಶಕ್ತಿ ಸ್ಥಾವರಗಳನ್ನ ಸ್ಥಾಪನೆ ಮಾಡಿ ಇವತ್ತು ಕೆನಾಲ್ಗಳನ್ನ ಮಾಡಿ ಸುಮಾರು 1000 ಕಿಲೋಮೀಟರ್ ಅಷ್ಟು ಕೆನಾಲ್ಗಳನ್ನ ಮಾಡಿ, ಬಿಜಾಪುರ ಮೇನ್ ಕೆನಾಲ್ ಇರ್ಬೋದು, ಮಲ್ಗಾನ್ ವೆಸ್ಟ್ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲನೂ ಕೂಡ ಮಾಡಿ, ತಿಡುಗುಂದಿ ಕೆನಾಲು, ಕಿಡುಗುಂದಿ ಅಕ್ವಾಡಕ್ಟು ಇವೆಲ್ಲ ಮಾಡಿ ಪ್ರಯರ್ ಆ್ಯಕ್ಷನ್ ಇದು ಪೂರ್ವಭಾವಿ ಗೆಜೆಟ್ ನೋಟಿಫಿಕೇಷನ್ಗೆ ಮುಂಚಿತವಾಗಿ ನಾವು ನೆಪ ಹೇಳದೆ ಮಾಡಿ ಇವತ್ತೊಂದು ದಿವಸ ನೀರನ್ನು ಇವತ್ತೊಂದು ದಿವಸ ಕೆರೆಗಳಿಗೆ ಹಳ್ಳಕ್ಕೆ ಹರಿಸೋದ್ರಿಂದ ಇವತ್ತು ಬಿಜಾಪುರ ಜಿಲ್ಲೆ ಜನ ಇವತ್ತು ಒಂದು ಹಂತದಲ್ಲಿ ಸಂತೋಷದಿಂದಿದ್ದಾರೆ. ಇವತ್ತೊಂದು ದಿವಸ ಅಂತರ್ಜಲ ಹೆಚ್ಚಿಗಾಗಿದೆ, ಬಾವಿಗಳಿಗೆ ಬೋರ್ವೆಲ್ ನೀರು ಬಂದಿದ್ದಾವೆ. ಭೂಮಿ ಬೆಲೆ 2 ಲಕ್ಷ 3 ಲಕ್ಷ ಇದ್ದಿದ್ದು 20 ಲಕ್ಷ ಆಗಿದೆ ಇವತ್ತೊಂದು ದಿವಸ. ಅವ್ರದ್ದು ಒಳ್ಳೆ ಬೆಳೆಯನ್ನು ಪಡ್ಕೊತಿದ್ದಾರೆ, ಲಕ್ಷಾಂತರ ರೂಪಾಯಿ ಆದಾಯ ಬರ್ತಾ ಇದೆ, ಸುಖದಲ್ಲಿ ತುಂಬಿಸಿದ್ದಾರೆ. ಒಂದು ವೇಳೆ ನಾನು ಅದನ್ನು ಗೆಜೆಟ್ ನೋಟಿಫಿಕೇಷನ್ದಿಂದ ಇವತ್ತು ನೆಪ ಮಾಡಿ ತಾಂತ್ರಿಕ ನೆಪ ಮಾಡಿ ಇವತ್ತು ಸಹ ಕೆಲಸ ನಾವು ಮಾಡ್ತಿದ್ರೆ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ಏನು ಬದಲಾವಣೆ ಕಾಡ್ತೀರಿ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಅದು ಬದಲಾವಣೆ ಕಾಣಲಿಕ್ಕೆ ಸಾಧ್ಯ ಇತ್ತಾನ?
ಇನ್ನೂ 100 ವರ್ಷ ಹೋಗ್ತಿತ್ತು ಅದು ಹಂಗೆ ನಾವು ಮಾಡ್ತಿದ್ರೆ. ಮುಂದೆ ಇನ್ನು ಮುಂದಿನ ಹಂತ ಇವತ್ತು 524 ಆಗಬೇಕು, ಅದು ನಮ್ಮ ರಾಜ್ಯದ ಹಕ್ಕು, ಅದು ಆಗಲೇಬೇಕು. ಆಮೇಲೆ ಹೊಲಗಳಿಗೆ ನಾವು ನೀರು ಕೊಡಬೇಕು. ಅಲ್ಲಿವರೆಗೆ ಒಂದು ಹಂತಕ್ಕೆ ಇವತ್ತು ದಿವಸ ಸಮಾಧಾನ ಆಗುವಂಥ ಕೆಲಸ ಆಗುತ್ತೆ. ಇದಲ್ಲದೆ ಇವತ್ತು ಪ್ರಪ್ರಥಮವಾಗಿ ಭೂ ಸ್ವಾಧೀನ ಮತ್ತು ಪುನರ್ವಸತಿಗೆ ಹಿಂದಿನ ಸರ್ಕಾರ ಇದ್ದಾಗ ಅದನ್ನೊಂದು ಹೇಳ್ತಾರೆ, ಭಾಳ ಸಲ ಹೇಳ್ತಾರೆ. ಎಲ್ಲಿ ಇರೋದು ಮತ್ತೆ ಇಲ್ಲಿ ಸುಳ್ಳು ಹೇಳಿಲ್ಲದ ಹೊಳದ್ರಲ್ಲಿ ನಿಸೀಮ್ರು ಕಾರ್ಜೋಳ್ ಅವ್ರು ಹೇಳ್ತಾರೆ, ನಮ್ಮ ಸರ್ಕಾರ ಇದ್ದಾಗ 17,206 ಕೋಟಿಗೆ ನಾವು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಟಿದ್ರು. ಅವರು ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಕೊಟ್ಟಿದ್ರು. ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಇನ್ ಪ್ರಿನ್ಸಿಪಲ್ ಕೊಟ್ಟಿದ್ರು, ತಾತ್ವಿಕ ಒಪ್ಪಿಗೆ. ಮತ್ತು 17,000 ಹೋಗಿ ಈಗ 50,000 ಕೋಟಿ ಆಗಿದೆ ಅಂತ ಹೇಳ್ತಾರೆ. 17,000 ಕೋಟಿ ಯಾಕಾಗಿತ್ತು? ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3ರಲ್ಲಿ 2012ರಲ್ಲಿ ಏನು 17,207 ಕೋಟಿ ರೂಪಾಯಿ ಆಗಿತ್ತು. ಅದು 2011 ಮತ್ತು 12ನೇ ಸಾಲಿನ ಪಟ್ಟಿ ಅನ್ವಯ ಲೈನ್ ಎಸ್ಟಿಮೇಟ್ಸ್ ಮೇಲೆ, ನಾಟ್ ಅ ಡಿಟೇಲ್ಡ್ DPR ಅಲ್ಲ, ಅದು ಲೈನ್ ಎಸ್ಟಿಮೇಷನ್ಸ್ ಮೇಲೆ. ಮತ್ತು ಅದರಲ್ಲಿ ಭೂ ಸ್ವಾಧೀನ, ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಹಾಗೂ BTDಗೆ ಇಟ್ಟಿದ್ದಷ್ಟು 17,000ರಲ್ಲಿ 6,450 ಕೋಟಿ ರೂಪಾಯಿ. ಅದು 6,450 ಕೋಟಿ ರೂಪಾಯಿದಾಗ ನೀವು 1,33,000 ಎಕರೆ ಜಮೀನಿಗೆ ಪರಿಹಾರ ಕೊಡ್ತೀರಾ. ನೀವೇ ಹೇಳ್ತೀರಿ 40 ಲಕ್ಷ ಅಂತ. ಮತ್ತು 20 ಹಳ್ಳಿಗಳ ಸ್ಥಳಾಂತರದಿಂದ 6,450 ಕೋಟಿ ರೂಪಾಯಿ ಮಾಡ್ತೀರಾ ನೀವು. ಮುಂದೆ ನಾವು 2014ರಲ್ಲಿ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ನಾನು ನೀರಾವರಿ ಮಂತ್ರಿ ಆದಾಗ ನಾವು ನೂತನ 2013 ಭೂ ಸ್ವಾಧೀನ ಕಾಯ್ದೆ ಬಂದ ಕೂಡಲೇ ನಾವು ಜಮೀನುಗಳಿಗೆ ಹೆಚ್ಚಿನ ಪರಿಹಾರಧನ ನೀಡಬೇಕಾಗಿದ್ದರಿಂದ 2017ರಲ್ಲಿ ಒಂದು ಡಿಟೇಲ್ಡ್ DPR ಅನ್ನು ಮಾಡಿ, ಪರಿಷ್ಕೃತ ಯೋಜನಾ ವರದಿಯನ್ನು ಮಾಡಿ 51,148 ಕೋಟಿ ರೂಪಾಯಿ ಅನುದಾನ ಕೊಟ್ಟಿವಿ ನಮ್ಮ ಕ್ಯಾಬಿನೆಟ್ನಲ್ಲಿ. ಅದರಲ್ಲಿ ಭೂ ಸ್ವಾಧೀನಕ್ಕೆ ಎಷ್ಟು? 17,623 ಕೋಟಿ. ಭೂ ಸ್ವಾಧೀನಕ್ಕೆ 17,623 ಕೋಟಿ. ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಮತ್ತು BTDಗೆ 12,516 ಕೋಟಿ. ಒಟ್ಟಾರೆ 30,143 ಕೋಟಿ. ಇವ್ರು ಇಟ್ಟಿದ್ದೆಷ್ಟು? 19,000 ಮಾಡಿದೆಷ್ಟು? 30,000 ಕೋಟಿ. ಇದು ಬರೀ ಇದು ವರ್ಕ್ಸ್ ಇಲ್ಲ, ಇದು ತಪ್ಪಾಗಿ ಇದು ಮಾಡ್ಕೊಬೇಡ್ರಿ. ಬರೀ ಭೂ ಸ್ವಾಧೀನ ಮತ್ತು ಪುನರ್ವಸತಿಗಾಗಿ 30,000 ಕೋಟಿ ನಾವು ಅದನ್ನು ಮಾರ್ಪಾಡು ಮಾಡಿ ರೈತರಿಗೆ ಇದು ಆಗಬೇಕು, ನೂತನ ಭೂ ಸ್ವಾಧೀನ ಕಾಯ್ದೆ ಪ್ರಕಾರ ಇದು ಆಗಬೇಕು ಅಂತ ಮಾಡಿದ್ದು. ಇವ್ರು ಮಾಡಿದಷ್ಟು 6,450 ಕೋಟಿ ರೂಪಾಯಿ. 6,500 ಕೋಟಿಯಲ್ಲಿ 30,000 ಕೋಟಿಯಲ್ಲಿ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಪದೇ ಹೇಳ್ತಾರೆ 19,000 ಕೋಟಿ ಇತ್ತು, ಅದು ಹೆಚ್ಚಿಗಾಗಿತ್ತು, ತಡ ಮಾಡಿ ಹೆಚ್ಚಿಗಾಗಿದ್ರಂತ ಆಗ್ಯದಂತ. ಭೂ ಸ್ವಾಧೀನ ಕಾಯ್ದೆ ಬಂದದ್ದು ಹೊಸದಾಗಿ. ಇವ್ರು ಮಾಡಿದಷ್ಟು 17,000 ಕೋಟಿದಾಗ ಗೈಡೆನ್ಸ್ ವ್ಯಾಲ್ಯೂ ಇರ್ತದಲ್ಲ ಊರಾಗ 2 ಲಕ್ಷ. ಇವರೇ ಹೇಳ್ತಾರೆ 40 ಲಕ್ಷ ಕೊಡಬೇಕು ಅಂತೇಳಿ. ಮತ್ತು ಇನ್ನು 2 ಲಕ್ಷ ಕೊಟ್ಟು ಸಮಾಧಾನ ಮಾಡಿಬಿಡ್ತೀರಾ? ಗೈಡೆನ್ಸ್ ವ್ಯಾಲ್ಯೂ 2 ಲಕ್ಷ ಇತ್ತು ಕೊಡ್ರಲ್ಲ ಕಡೆ ಎವರೇಜಾಗಿ ನಾನು ಅನ್ಸ್ಬಿಟ್ಟಿಗೆ 2 ಲಕ್ಷ ಇತ್ತು ಅವಾಗ. ಆ ಗೈಡೆನ್ಸ್ ವ್ಯಾಲ್ಯೂ ಪ್ರಕಾರ ಇವ್ರು ಕೊಟ್ಟು ಕಳ್ಸೋರು 17,000ದಾಗ. ಯಾರು ತೊಗೋತಿದ್ರು 2 ಲಕ್ಷ? 40 ಲಕ್ಷ ಅಂತ ಹೇಳ್ತಾರೆ ಇವರೇ. 17,000 ಪ್ರಕಾರ ಆದರೆ 2 ಲಕ್ಷದ ಪಕ್ಕ 2 ಲಕ್ಷಕ್ಕೆ ಕೊಟ್ಟು ಕಳಿಸ್ಬೇಕು ಅನ್ನೋರು ಹೇಳೋರು ಇವರೇ. ಹಿಂಗೆ ತಿರುಚಿ ಹೇಳುವಂಥದ್ದು. ಅದಲ್ಲ ಇನ್ನೊಂದು ಹೇಳ್ತಾರೆ, ಈ ನೀರಾವರಿ ಸಲುವಾಗಿ ಇಂದಿರಾ ಗಾಂಧಿ ಅವ್ರನ್ನ ಮತ್ತು ನಿಜಲಿಂಗಪ್ಪ ಅವ್ರನ್ನ ಬಂಗಾರದಾಗ ತೂಗಿದ್ರು ಅಂತ ಕಾಂಗ್ರೆಸ್ದವ್ರನ್ನ ಅಂತೇಳಿ. ಕಾರಜೋಳ ಅವರು ನಮ್ಗಿಂತ ಬುದ್ಧಿವಂತರು ಮತ್ತು ಇತಿಹಾಸ ಸಂಪೂರ್ಣವಾಗಿ ಅರ್ಥಕೊಂಡರು. ಗೊತ್ತಿಲ್ಲ ಅಂತ ತಿಳ್ಕೊಬೇಡ್ರಿ. ನನಗಿಂತ ಹೆಚ್ಚಿಗೆ ಗೋಪಾಲ್ ನಾಯ್ಕರಿಗೆ ಗೊತ್ತು. ಅವ್ರಿಗೆ ಗೊತ್ತಿದೆ ಇಂದಿರಾ ಗಾಂಧಿ ಅವ್ರನ್ನ ಬಂಗಾರನಾಗ ಯಾಕೆ ತೂಗಿದ್ರು, ನಿಜಲಿಂಗಪ್ಪ ಅವ್ರನ್ನ ಯಾಕೆ ತೂಗಿದ್ರು. ಅದು ಯುದ್ಧದ ಸಂದರ್ಭದಲ್ಲಿ ಇವತ್ತು ನುಸ ತುಂಬಿದ್ದು. ಇವರು ತಿರ್ಸಿ ಸುಳ್ಳು ಹೇಳ್ತಾರೆ. ಮತ್ತು ಈಗ ಒಮ್ಮೆ ನಾವು ಸದನದಾಗ ಹೇಳಿನಿ, ಕಾರಜೋಳರಿಗೆ ಯಾಕೆ ಸುಳ್ಳು ಹೇಳ್ತೀರಿ, ನೀರಾವರಿ ಸಲುವಾಗಿ ಅವರು ಬಂಗಾರನಾಗ ತೂಗಿದ್ದಲ್ಲ, ಅದು ಯುದ್ಧದ ಸಲುವಾಗಿ ಇವತ್ತು ದಿವಸ
ಹಣ ಕೂಡಿಸ್ಕೊಟ್ಟವ್ರದ್ದು ಬಿಜಾಪುರ ಜಿಲ್ಲೆ ಜನತೆ ಬಂಗಾರದಾಗ ತೂಗಿರುವಂಥದ್ದು. ಮತ್ತು ಪದೇ ನೀನು ಮತ್ತೆ ಹೇಳ್ಯಾರ ಅಂದ್ರೆ ಗೊತ್ತಿದ್ದು ತಿರುಚಿ ಸುಳ್ಳು ಹೇಳ್ತಾರೆ ಇವರು. ಇದು ಯಾಕೆ ಬೇಕು ಇವ್ರಿಗೆ? ಇವ್ರಿಗೊಂದು ಅವಕಾಶ ಸಿಕ್ಕದೆ ಈಗ 2 ವರ್ಷ. ಆಮೇಲೆ ಮುಂದೆ ನಾನು ಹೇಳ್ತೀನಿ, ನಾವು ಸರ್ಕಾರದಾಗ ನಾವು ಬಂದಾಗ ಅಧಿಕಾರಕ್ಕೆ ಬಂದಾಗ ಇವತ್ತು ಮೊದಲು ಏನಾಗ್ತಿತ್ತು, ಪ್ರಾಜೆಕ್ಟ್ನಲ್ಲಿ ಈ ಲ್ಯಾಂಡ್ ಎಕ್ವಿಷನ್ಗೆ ಮತ್ತು ಪುನರ್ವಸತಿಗೆ ಸಪ್ರೇಟ್ ಹೆಡ್ ಆಫ್ ಅಕೌಂಟ್ ಇರಲಿಲ್ಲ. ಜನರಲ್ ಅಕೌಂಟ್ ಇರ್ತಿತ್ತು. ಆ ಜನರಲ್ ಅಕೌಂಟಾಗ ಯಾರು ಪ್ರಯಾರಿಟಿ ಮಾಡ್ತಿಲ್ಲ, ಯಾಕಂದರೆ ಎಲ್ಲರೂ ವರ್ಕಿಗೆ ಕೆಲಸ ತೊಗೋತಿದ್ರು. ಭೂ ಸ್ವಾಧೀನ ವಾಸ್ ಲಾಸ್ಟ್ ಪ್ರಯಾರಿಟಿ, ಕಡೆ ಇದು ಅದು ಆಗಿರ್ತಿತ್ತು. ನಾನು ಪ್ರಪ್ರಥಮ ಬಾರಿ ನೀರಾವರಿ ಇಲಾಖೆಯಲ್ಲಿ ಭೂ ಸ್ವಾಧೀನ ಇದಕ್ಕೆ ನಾನು ಸಪ್ರೇಟ್ ಹೆಡ್ ಆಫ್ ಅಕೌಂಟ್ ಮಾಡಿದೆ. ಸಪ್ರೇಟ್ ಹೆಡ್ ಆಫ್ ಅಕೌಂಟ್ ಕ್ರಿಯೇಟೆಡ್ ಫಾರ್ UKP ಲ್ಯಾಂಡ್ ಅಕ್ವಿಷನ್ ಅಂಡ್ R&R in 2015-16 ಯಾರು ಬೈ ಕಾಂಗ್ರೆಸ್ ಗೌರ್ಮೆಂಟ್ ಟು ಎಕ್ಸ್ಪಿಡಿಟ್ ಲ್ಯಾಂಡ್ ಎಕ್ವಿಷನ್ R&R ಆ್ಯಕ್ಟಿವಿಟೀಸ್. ಯಾರು ಮಾಡಿದ್ದು? ನಾವು ಮಾಡಿದ್ದು. ಅಲ್ಲಿವರೆಗೆ ಬರೀ ಜನರಲ್ ಇತ್ತು, ಯಾರೂ ಪ್ರಯಾರಿಟಿನೇ ಇರಲಿಲ್ಲ. ಆ ವರ್ಕ್ಸ್ ಎಲ್ಲ ಹಣ ಬಿಡುಗಡೆ ಮಾಡ್ತಿದ್ರು. ಆ ವರ್ಕ್ಗಳಿಗೆ ಕಾಂಟ್ರಾಕ್ಟರ್ ಪೇಮೆಂಟ್ ತೊಗೊಂಡು ಹೋಗ್ಬಿಡ್ತಿದ್ರು. ರೈತರಿಗೆ ಹಣ ಕೊಡುವಂಥದ್ದು ಪ್ರಯಾರಿಟಿ ಇವತ್ತು ಸಹ ಸರ್ಕಾರಗೋರ್ದು ಆಗ್ತಿರಲಿಲ್ಲ. ಅದಕ್ಕಂತ ತಿಳ್ಕೊಂಡು ನಾನು ಫಸ್ಟ್ ಟೈಮು ಸೆಪ್ರೇಟ್ ಹೆಡ್ ಆಫ್ ಅಕೌಂಟ್ ಮಾಡಿ 2015-16ರಲ್ಲಿ ನಾನು 1500 ಕೋಟಿ ಕೊಟ್ಟೆ. 2016-17ರಾಗ 1002 ಕೋಟಿ ಕೊಟ್ಟೆ. ಅದರ ಅಷ್ಟು ಖರ್ಚಾಗಲಿಲ್ಲ, ಯಾಕಂದರೆ ನಮಗೆ ಅಷ್ಟು ಲ್ಯಾಂಡ್ ಎಕ್ವಿಷನ್ಸ್ ಬಿಲ್ಸ್ ಬರಲಿಲ್ಲ ನಮ್ಮ ಹತ್ರ. 2017-18ರಲ್ಲಿ 2700 ಕೋಟಿ ಕೊಟ್ಟೆ. 2700 ಕೋಟಿ ಕೊಟ್ಟೆ. 2018-19ರಲ್ಲಿ ಮತ್ತು 1413 ಕೋಟಿ ಕೊಟ್ವಿ. ಅದು ದುರ್ವೈವಶಾತ್ ಅವಾಗ ಈ ಗೈಡೆನ್ಸ್ ವ್ಯಾಲ್ಯೂ ಗೊಂದಲ ಏನಿತ್ತು, ಬೇರೆ ಒಂದು ತಾಲೂಕಿಂದ ಮತ್ತು ತಾಲೂಕಿಂದ ಏನಿತ್ತು, ಭಾಳಷ್ಟು ಸ್ಥಗಿತನೂ ಕೂಡ ಮಾಡಿದರು. ರೈತರು ಬೇಡ ಇದನ್ನು ಮಾಡಬೇಕಂತ ಸ್ಥಗಿತ ಮಾಡಬೇಕು ನೀವು, ಯಾಕಂದರೆ ಗೈಡೆನ್ಸ್ ವ್ಯಾಲ್ಯೂ ಎಲ್ಲ ಕಡೆಯೂ ಬೀಳಿಗಿ, ವಿಜಯಪುರ ಮತ್ತು ಮುಧೋಳ ಮತ್ತು ಇನ್ನೊಂದು ಜಮಖಂಡಿ ಇವೆಲ್ಲನೂ ಕೂಡ ಒಂದಕ್ಕೆ ಬರಬೇಕು. ಬೀಳಿಗೆಯಲ್ಲಿ ಹೆಚ್ಚಿಗಾಗಿದ್ದಾವೆ, ಕಡಿಮೆ ಆಗಿದ್ದಾವೆ, ಸ್ಥಗಿತ ಕೂಡ ಮಾಡಿದರು. ನಾವು ಇಷ್ಟೆಲ್ಲ ದುಡ್ಡು ಇಟ್ಟರು ಕೂಡ ಇವತ್ತು ಸರ್ ಅದು ಅಷ್ಟು ನಮಗೆ ಲ್ಯಾಂಡ್ ಎಕ್ವಿಷನ್ ಪೇಮೆಂಟ್ ಬರಲಿಲ್ಲ. ಮುಂದೆ ಇವ್ರು ಮತ್ತೆ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾರಲ್ಲಿ 19 ಈಗ ನೋಡ್ರಿ, ಮೊದಲು ಎಷ್ಟಿತ್ತು? 1500, 1000, 2700, 1400. ಸಮ್ಮಿಶ್ರ ಸರ್ಕಾರ ಬಂದಾಗ 824 ಕೋಟಿಗೆ ಬಂತು, ಇಳೀತದು. ಮತ್ತು ಇವರು 2021ರಾಗ 1400 ಸಮ್ಮಿಶ್ರ ಸರ್ಕಾರ ಅಲ್ಲ, ಇವ್ರ ಸರ್ಕಾರ ಬಂದಾಗ 1500 ಕೋಟಿ, 1002 ಕೋಟಿ, 2700 ಕೋಟಿ, 1413 ಕೋಟಿ ಸಮ್ಮಿಶ್ರ ಸರ್ಕಾರವರೆಗೆ. ಈ BJP ಸರ್ಕಾರ ಬಂದಾಗ, ಈ ಪಾಪದ ಸರ್ಕಾರ ಬಂದ ಮೇಲೆ, ಈ ಅನೈತಿಕ ಸರ್ಕಾರ ಬಂದ ಮೇಲೆ ಇವ್ರು ಕೊಟ್ಟಿದ್ದಷ್ಟು 824 ಕಡಿಮೆ ಆಯ್ತು. 21ರಾಗ 1055, ಮತ್ತು ಈ ಸಲ 21ರಾಗ 900 ಕೋಟಿ. ಏನು ಮಹಾ ಸಾಧನೆ ಮಾಡಿದ್ದಾರೆ. ಸಪ್ರೇಟ್ ಹೆಡ್ ಆಫ್ ಅಕೌಂಟ್ ಮಾಡಿಕೊಟ್ಟಿದ್ದೀವಿ. ಅಷ್ಟೇ ಅಲ್ಲ, ಹೈ ಲೆವೆಲ್ ಕಮಿಟಿನ UKPಗೆ ಸ್ಥಾಪನೆ ಮಾಡಿದೆವು ನಾವು. ಹಿಂದೆ ಇತ್ತು ಫಸ್ಟ್ ಇದ್ರಾಗ ಮುಖ್ಯಮಂತ್ರಿ ಅಧ್ಯಕ್ಷದಲ್ಲಿ ಹೈ ಲೆವೆಲ್ ಕಮಿಟಿಗೆ ಮಾಡಿದ್ದೀವಿ. ನಾವಿದಾಗ ಕಮಿಟಿ ಮೀಟಿಂಗ್ಗಳಾದವು. ಕಮಿಟಿ ಮೀಟಿಂಗ್ ಮಾಡೋದು ಅಷ್ಟೇ ಅಲ್ಲ, ಆ ಕಮಿಟಿನ ಟೂರ್ ಮಾಡಿದ್ರು ಎಲ್ಲ ಕಡೆ, ಆಲ್ಮಟ್ಟಿ, ಕೊಪ್ಪಳ ಎಲ್ಲ ಕಡೆ ಟೂರ್ ಮಾಡಿ ಜನರ ರೈತರದ ಅಹವಾಲು ಸ್ವೀಕಾರ ಮಾಡಿ ಇವತ್ತು ಕಾಗೋಡು ತಿಮ್ಮಪ್ಪರ ಸರ್ಕಾರ ಇವತ್ತು ಏನೆಲ್ಲ ರೆಕಮೆಂಡ್ ಮಾಡಿದೆ. ರೈತರ ಬೇಡಿಕೆ ಎಷ್ಟಲ್ಲ ಅದ, 25 ಲಕ್ಷ 30 ಲಕ್ಷ ಬೇಡಿಕೆ ಇದೆ, ಅಲ್ಲಿ ಫಲವತ್ತಾದ ಭೂಮಿ ಏನಂತೇಳಿ ರೆಕಾರ್ಡ್ ಮಾಡಿದ್ರು. ಕಂದಾಯ ಸಚಿವರು ಮತ್ತು ಟೀಮ್ ಇತ್ತು, HK ಪಾಟೀಲ್ರು, ಶರಣ್ ಪ್ರಕಾಶ್ ಪಾಟೀಲ್ರು ಮತ್ತು ರಾಯರೆಡ್ಡಿ ಒಂದು ಟೀಮ್ ಮಾಡಿ ಇವತ್ತು ಸಹ ಕಳಿಸಿ ಬಂದವರು ಹೈ ಲೆವೆಲ್ ಕಮಿಟಿ ಬಂದೆಲ್ಲ ಆ ಜನರು ಇದನ್ನು ಕೇಳ್ಕೊಂಡು ಮಾಡ್ಕೊಂಡು ಹೋದರು. 25 ಲಕ್ಷ 30 ಲಕ್ಷ ಪರಿಹಾರ ಆಗ್ತದೆ, ಎಲ್ಲ ಆಗ್ತದೆ ಅಂತೇಳಿ ಎಲ್ಲರೂ ಕೂಡ ಇದು ಮಾಡಿದರು. ಮುಂದೆ ನಮ್ಮ ಸರ್ಕಾರ ಅವಧಿ ಮುಗೀತು ಅಷ್ಟಿಗೆ. ಇವ್ರು ಬಂದಮೇಲೆ ಈಗ ಹೇಳ್ತಾರೆ ಅವರು 15 ತಿಂಗಳು 18 ತಿಂಗಳು ನಂದು ಅಂತೇಳಿ ಮುನ್ಸ್ಕೊಳಕ್ಕೆ ಪ್ರಯತ್ನ ಮಾಡತ್ತಾರ. 2 ವರ್ಷ ಇದಕ್ಕಿಂತ ಮೊದಲೇ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವ್ರ ಸರ್ಕಾರ ಇತ್ತು. ಯಡಿಯೂರಪ್ಪನವರು ಘೋಷಣೆ ಮಾಡಿದರು, ನಾನು ನೆನಪಿದೆ ಅಸೆಂಬ್ಲಿಯಲ್ಲಿ, ತಕ್ಕೋತೀನಿ ಅದು ಡಾಕ್ಯುಮೆಂಟ್. ಅದು ಕೆಲವೇ ದಿನಗಳ ಸರ್ಕಾರ ಬಿತ್ತಲ್ಲ ಅವಾಗ, ಏನೋ ವಿಶ್ವಾಸಮತ ಅಪ್ರೂವ್ ಮಾಡೋಕ್ಕೆಲ್ಲ ರಾಜೀನಾಮೆ ಕೊಟ್ಟರು. ಆ ಸಂದರ್ಭದಲ್ಲಿ ಭಾಷಣ ಮಾಡಿದರು, ನಾವು ಇವತ್ತು ದಿವಸ ಇದು ಮಾಡಿದರೆ ನಾವು 1,25,000 ಕೋಟಿ 25,000 ಕೋಟಿ ರೂಪಾಯಿ ಅಂತ 1,25,000 ಕೋಟಿ ರೂಪಾಯಿ ನಾನು ಕೃಷ್ಣಾ ಮೇಲ್ದಂಡೆ ಅಂತ 3 ಕೊಡ್ತೀನಿ ಅಂತೇಳಿ. ಮತ್ತು ಇಲ್ಲಿನೂ ಕೂಡ ಇದು ಮಾಡುವಾಗ ಚುನಾವಣೆ ಪ್ರಚಾರ ಮಾಡೋದು 2018ರಲ್ಲಿ ಕೂಡ ನಾನು ಗಮನಿಸಿದ್ದೀನಿ. ಅವಾಗಲೂ ಕೂಡ ನಾವು ಮಾಡ್ತೀವಿ ಅಂತ ಹೇಳಿದರು.
ಏನೂ ಆಗಲಿಲ್ಲ 2 ವರ್ಷನಾಗ. 2 ವರ್ಷದಲ್ಲಿ ಒಂದು ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಆಗಲಿಲ್ಲ. ಬರೀ ಒಂದು ರಮೇಶ್ ಜಾರಕಿಹೊಳಿ ಅವರು ಸಚಿವರು ಒಂದು ಮೀಟಿಂಗ್ ಮಾಡಿದರು. ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಅಲ್ಲ, ಒಂದು ಸಚಿವರು ಅವರ ಒಂದು ಅಧ್ಯಕ್ಷರು ಮೀಟಿಂಗ್ ಮಾಡಿದರು. ಅದನ್ನು ಬಿಟ್ಟರೆ ಏನೂ ಆಗಿಲ್ಲ. ಈಗ ನಿನ್ನೆ ಒಂದು ಮೀಟಿಂಗ್ ಮಾಡಿದ್ದಾರೆ, ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ಸ್ವಾಗತ ಮಾಡ್ತೀನಿ, ಅದು ಮೀಟಿಂಗ್ ಮಾಡಿದ್ದಾರೆ. ಅಟ್ಲೀಸ್ಟ್ ಕಳಕಳಿ ಪ್ರಾರಂಭ ಆಗಿದೆ. ನಾವೆಲ್ಲದಕ್ಕೂ ನೆಗೆಟಿವ್ ಆಗಿ ಹೋಗೋದಿಲ್ಲ. ಇವತ್ತು ಅವ್ರು ಹೇಳಿದರೆ ಏನು ಪೆಂಡಿಂಗ್ ಭೂ ಸ್ವಾಧೀನ ಅದಾವಲ್ಲ 2,500 ಕೋಟಿ ರೂಪಾಯಿ ನಾವು ಕೊಡ್ತೀವಿ, ಹೆಚ್ಚುವರಿಯಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇವತ್ತು ಸಹ ನಮ್ಮ ಮುಂದಿರುವಂಥ ಸಮಸ್ಯೆ ಗೋವಿಂದ್ ಕಾರಜೋಳ ಅವರು ಮಾತನಾಡಿದರು. ಮತ್ತು ಇದರಲ್ಲಿ ನಾನು ಏನಿದೆಲ್ಲ ಈ ಪಾಯಿಂಟ್ಸ್ ಮಾಡಿದ್ದೀನಿ, ಇನ್ನೊಮ್ಮೆ ನಾನು ಅದನ್ನು ಸಂದರ್ಭ ಬಂದಾಗ ಸೂಕ್ತ ಸಂದರ್ಭ ಬಂದಾಗ ಸೂಕ್ತ ಸಮಯ ಮಾತಾಡ್ತೀನಿ. ಅವ್ರು ಏನೇನು ಮಾತಾಡಿದ್ದಾರೆ, ಕನಿಷ್ಠ ಪಕ್ಷ 25,000 ಕೋಟಿ ಕೊಡಬೇಕು, 40 ಲಕ್ಷ ಕೊಡಬೇಕು. ಮತ್ತು ನಿನ್ನೆ ಮೀಟಿಂಗ್ನಲ್ಲಿ ಏಕರೂಪ ಪರಿಹಾರ ಕೊಡೋನು 40 ಲಕ್ಷ ಅಂತ ಯಾಕೆ ಗೋವಿಂದ್ ಕಾರಜೋಳ ಅವರು ಸದಸ್ಯರೇ ಆ ಕಮಿಟಿದಾಗ ನಿನ್ನೆ ಮುಖ್ಯಮಂತ್ರಿಗಳ ಜೊತೆ ಇದ್ದರಲ್ಲ. ಅವರು ಸದನದಾಗರೆ ಭಾಷಣ ಮಾಡ್ತೀರಿ ನೀವು. ನಾ ಮಾತಾಡಿದ ಹೇಳಂಗಿಲ್ಲದನ್ನ ನೀವೇನು ಮಾತಾಡಿರಿ ಕಾರಜೋಳ ಅವರ 6 ವರ್ಷ ಎಲ್ಲ ನಮ್ಮ ಮುಂದೆದವು. ಭಾಳ ಮಾತಾಡಿ ಹೇಳ್ಕೊತ ಹೋದ್ರೆ ಒಂದು ದಿವಸ ಹೋಗ್ತದೆ. ನೀವು ಹೇಳಿದ್ರೆ ನೀವು ಮಾಡಿ ತೋರಿಸ್ರಿ ಅಷ್ಟೇ. ನೀವು ಮಾತಾಡಿದ್ದನ್ನು ಮತ್ತು ಮಾಡ್ತಾರೋ ಅನ್ನೋ ವಿಶ್ವಾಸ ಕೂಡ ನಮಗದ. ನಮ್ಮವ್ರು ಅದಿರಿ, ನಿಮ್ಮ ಕಳ್ಕಳಿ ಅದ. ಹಿಂದಕ್ಕೆ ಭಾಳ ಸಲ ನೀವು ನೊಂದು ಮಾತಾಡಿದಿರಿ, ಕಣ್ಣೀರು ಹಾಕಿದಿರಿ, ಸದನದಾಗ ತಾಪ ಮಾಡ್ಕೊಂಡಿದ್ದೀರಿ, ವ್ಯಂಗ್ಯವಾಗಿ ಮಾತಾಡಿದಿರಿ, ಕೊಳಕಾಗಿ ಮಾತಾಡಿದಿರಿ, ಎಲ್ಲವನ್ನೂ ಮಾಡಿದ್ದೀರಿ. ನೀವು ಈಗ ಆ ರೈತರಿಗೆ ಈಗಾಗಲೇ ಬಿಳಿಗೆಯಲ್ಲಿ ಗೈಡೆನ್ಸ್ ವಾಲಿ ಜಾಸ್ತಿ ಆಗಿದೆ. ಅದರಲ್ಲಿ ಕೂಡ ನಾನು ಸಹಕಾರ ಮಾಡಿದ್ದೀನಿ. ಹೊಸಲ ಅದು ಗೈಡೆನ್ಸ್ ವಾಲಿ ತಿದ್ದುಕೊಡು ಮಾಡಲಿಕ್ಕೆ ಇವತ್ತೊಂದು ದಿವಸ ನಮ್ಮಲ್ಲಿ ಇವತ್ತೊಂದು ದಿವಸ ಬಿಜಾಪುರ ತಾಲೂಕಿಗೆ ಅನ್ಯಾಯ ಆಗಿತ್ತು. ಅದನ್ನು ಕೂಡ ನಾನು ಮುಖ್ಯಮಂತ್ರಿಗಳಿಂದ ಮೊನ್ನೆ ಹೋಗಿದ್ದೀವಲ್ಲ ಡೆಲಿಗೇಷನ್ ತೊಗೊಂಡ್ರೆ, ಅದನ್ನು ಕೂಡ ನಾವು ಮುಖ್ಯಮಂತ್ರಿಗಳು ಅದು ಕಂದಾಯ ಸಚಿವರು ಅಪ್ರೂವ್ ಮಾಡಿಸಿ, ಮುಖ್ಯಮಂತ್ರಿಗಳು ಅಪ್ರೂವ್ ಮಾಡಿಸಿ ಇವತ್ತು ಅಷ್ಟರ ಕೋಡ್ ಆಫ್ ಕಂಡಕ್ಟ್ ಬಂತು. ಅದು ನಿಂತಿದೆ ಬಿಜಾಪುರ ತಾಲೂಕು. ನಾವು ಯಾವುದೂ ಬಿಟ್ಟಿಲ್ಲ, ಎಲ್ಲವನ್ನೂ ಸರಿಪಡಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಈಗ ಇದೆ, ಈಗ ಇನ್ನೊಂದು ಬಜೆಟ್ ಇದೆ ನಮ್ಮ ಹತ್ರ, ಅವಕಾಶ ಸದುಪಯೋಗ ಪಡಿಸ್ಕೊರಿ. ಇನ್ನೊಂದೇ ಒಂದು ಬಜೆಟ್ 2022 ಬಜೆಟ್ ಒಂದೇ, 23 ಟೆಕ್ನಿಕಲ್ ಬಜೆಟ್, ಇಲೆಕ್ಷನ್ ಬಂದ್ಬಿಡ್ತವೆ. ನೋಡು ನೀವು ಎಷ್ಟು ಇದು ಮಾಡ್ತೀರಿ. ಅದಕ್ಕೆ ನಾವು ಕಾರಜೋಳ ಅವರ ನೀವು ಮಾತಾಡಿದ್ದೇನಿದೆಯಲ್ಲ, ನೀವು ಸದನದಲ್ಲಿ ಏನು ಮಾತಾಡಿದ್ದೀರಿ ಬಹುಶಃ ನೀವು ತೆಗೆಸ್ಕೊಡ್ರಿ. ಅದು ನಾನು ಹ್ಯಾಂಗೆ ತೆಗೆಸ್ಕೊಡಿ, ಎಲ್ಲ ತೆಗೆಸ್ಕೊಡ್ರಿ. 6 ವರ್ಷ ನೀವು ಏನೇನು ಮಾತಾಡಿರಿ ದಯವಿಟ್ಟು ತೆಗೆಸ್ಕೊಡ್ರಿ. ಸದನ ಒಳಗೂ ಏನು ಮಾತಾಡಿದ್ರೆ ಸದನ ಹೊರಗೂ ಮಾತಾಡಿದ್ರು ಕೂಡ ಅದಾವೆಲ್ಲ, ಇಲ್ಲೇ ಅದಾವಲ್ಲ, ಅವೆಲ್ಲ ತೆಗೆಸ್ಕೊರಿ. ತೆಗೆಸ್ಕೊಂಡು ಇವತ್ತೊಂದು ದಿವಸ ನಮ್ಮ ಏನು ಜನ ಇದ್ದಾರಲ್ಲ, ನಾವು ಮಾಡಿದ್ದೀವಿ, ನಾವು ನೀರು ಹರಿಸಿವಿ, ಇವತ್ತು ಜನ ಸುಖದಿಂದಿದ್ದಾರೆ. ಇವತ್ತೊಂದು ದಿವಸ ಎಲ್ಲ ಅಂತರ್ಜಲ ಹೆಚ್ಚಿಗಾಗಿದೆ. ಮತ್ತು ಹಿಂದೆ ಹೇಳ್ತಿರು ಕನಾಲ್ ಹಡ್ಡಿ ಏನಾಗೋದ ಅಂತ ಹೇಳ್ತಿದ್ರು ಅವರು. ನಿನ್ನ ಇವರು ಒಂದು ಕಡೆ ಎಲ್ಲೊಂದು ಕಡೆ ಸ್ಟೇಟ್ಮೆಂಟ್ ನೋಡ್ತೀನಿ, ಇವರು ಮತಕ್ಷೇತ್ರದಾಗ ಎಲ್ಲೊಂದು ಮಾಡ್ಯಾರ, ಹಳ್ಳಗಳಿಗೆ ನೀರು ಹರಿಸ್ತೀವಿ, ಅದರಿಂದ ಇಷ್ಟು ತಮ್ಮ ಮತಕ್ಷೇತ್ರದ 15-20 ಹಳ್ಳಿಗೆ ಅನುಕೂಲ ಆಗ್ತದೆ ಅಂತ ಹೇಳಿದ್ದಾರೆ. बाघ मारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघ मारे मल्टी स्पेशलिटी हॉस्पिटल सकाफरोजा सरकारी उर्दू स्कूल नंबर 4 के पास। स्क्रैच कीजिए, ऑफर पाइए। जी हाँ, एस्पायर स्प्रिट स्पोकन इंग्लिश सॉफ्ट स्केल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। और खबरों के लिए देखते रहिए बी न्यूज नेशन।